ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಿಜಯೇಂದ್ರ ಸಾರಥಿಯಾಗ ಬಂದ ಮೇಲೆ ಅವ್ರಿಗೆ ಒಂದೊಂದು ಹೆಜ್ಜೆ ಇರೋದು ಕೂಡ ಸವಾಲಾಗೇ ಇದೆ. ಯಾಕಂದರೆ ಹಿರಿಯರು ಕಿರಿಯರನ್ನ ಬ್ಯಾಲೆನ್ಸ್ ಮಾಡಬೇಕು, ರೆಬಲ್ಸ್ನ ಮ್ಯಾನೇಜ್ ಮಾಡಬೇಕು, ಹೈಕಮಾಂಡ್ಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಬೇಕಂದ್ರೆ 25ರ ಟಾರ್ಗೆಟ್ ಏನಿದೆಯಲ್ಲ ಅದನ್ನು ಉಳಿಸ್ಕೊಳ್ಬೇಕಂದ್ರೆ ಅಳೆದು ತೂಗಿ ಈಗ ಪೆಟ್ಟು ತಿಂದಿರೋ ಹೊತ್ತಲ್ಲಿ, ನೆಲ ಕಚ್ಚಿರೋ ಹೊತ್ತಲ್ಲಿ ಎದ್ದು ನಿಲ್ಲೋದಕ್ಕೆ ಹೊಸ ಹೊಸ ರಣತಂತ್ರಗಳನ್ನು ರೆಡಿ ಮಾಡಬೇಕು. ಈಗ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರದಲ್ಲಿ ಮಹತ್ವದ ನಿರ್ಧಾರವನ್ನು ತಗೊಂಡಿರೋದು ವೀಕ್ಷಕರೇ, ವಿಜಯೇಂದ್ರ ಅವ್ರಿಗಿರೋ ಅತಿ ದೊಡ್ಡ ಸವಾಲೇ ಹಿರಿಯರದ್ದು. ಯಾಕಂದರೆ ಇಷ್ಟು ಸಣ್ಣ ವಯಸ್ಸಿನಲ್ಲೇ ಜವಾಬ್ದಾರಿ ಸಿಕ್ಕಿಬಿಟ್ಟಿದೆ. ಯಡಿಯೂರಪ್ಪನವ್ರ ಮಗ ಅಂತ ಸಾರಥಿ ಆಗಿಬಿಟ್ಟಿದ್ದಾರೆ. ನಮ್ಮನ್ನು ಕಡೆಗಣಿಸಿದ್ರೆ ಸುಮ್ಮನಿರ್ತೀವ ಅನ್ನೋ ಥರ ಸಂದೇಶ ಪದೇ ಪದೇ ರವಾನೆ ಆಗಿರೋದು. ಅದರ ಜೊತೆ ಕೆಲವು ರೆಬಲ್ಸ್ ಇದ್ರಲ್ಲ, ಅವರನ್ನು ಈಗ ಕೆಲವು ಸ್ಥಾನಮಾನ ಕೊಟ್ಟು ಹೈಕಮಾಂಡ್ ಮದ್ದರೆದು ಸಮಾಧಾನ ಮಾಡಿದ್ದಾಗಿದೆ. ಈಗ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಬಹಳ ನಾಜೂಕು ಹೆಜ್ಜೆಗಳನ್ನು ಇರಿಸಿರೋದು. ಟೀಮ್ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿ ಆ ಮೂಲಕ ಆಯ್ಕೆ ಮಾಡೋ ಪ್ರಯತ್ನ ಆಯಿತು. ಬಟ್ ಒಂದೊಂದು ಲಿಸ್ಟ್ ಹೆಸರು ಬಂತು, ಒಂದೊಂದು ಜಿಲ್ಲೆಗೂ ಕೂಡ ಅಷ್ಟು ಸುಲಭ ಇರಲಿಲ್ಲ. ಕೊನೆಗೆ ನೋಡಿ, ಈಗ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಹಿರಿಯರ ಮಾತಿಗೆ ಮಣೆ ಹಾಕಿದ್ದಾರೆ ವಿಜಯೇಂದ್ರ. ಪಕ್ಷನಿಷ್ಠರು, ಸಂಘನಿಷ್ಠರು, ಸುದೀರ್ಘವಾಗಿ ಯಾವುದೇ ಸ್ಥಾನಮಾನದ ನಿರೀಕ್ಷೆ ಇಲ್ಲದೆ ದುಡಿದವರು, ಅಂಥವರನ್ನು ಗುರುತಿಸುವಂಥ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಆಪ್ತರಿಗೂ ಕೂಡ ಮಣೆ ಹಾಕಿಲ್ಲ. ಇಲ್ಲಿ ಇವರಿಗೆ ಕೊಟ್ಟು ಬಿಡ್ತಾರೆ ಈ ಸಲಾನು. ಜಿಲ್ಲಾಧ್ಯಕ್ಷರ ವಿಚಾರದಲ್ಲೂ ತಮ್ಮ ಕ್ಯಾಂಪನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ ವಿಜಯೇಂದ್ರ ಅನ್ನೋ ಥರದ್ದಿತ್ತು. ರುದ್ರೇಶ್, ತಮ್ಮೇಶ್ ಗೌಡಗೆ ಸ್ಥಾನಮಾನ ಸಿಕ್ಕಿಲ್ಲ ಇಲ್ಲಿ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. 9 ಜಿಲ್ಲೆಗಳನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಹಾಲಿ ಅಧ್ಯಕ್ಷರು ಯಾರ್ಯಾರಿದ್ರು ಅವ್ರನ್ನೇ ಮುಂದುವರಿಸ್ತಿದ್ದಾರೆ. ಉಳಿದ ಜಿಲ್ಲೆಗಳಲ್ಲಿ ಸಂಘನಿಷ್ಠರು, ಹಿರಿಯರು ಅವ್ರ ಮಾತಿಗೆ ಬೆಲೆ ಕೊಟ್ಟು ಮಣೆ ಹಾಕಿರೋದನ್ನು ಗಮನಿಸಬಹುದು. ಇಂಟ್ರೆಸ್ಟಿಂಗ್ ಅಂದರೆ ಸೋಮಣ್ಣ ಅವರ ಮಗನಿಗಿಲ್ಲೂ ಸ್ಥಾನಮಾನ ಸಿಕ್ಕಿಲ್ಲ. ಬೆಂಗಳೂರಲ್ಲಿ ಪಕ್ಷದ ಸಂಘಟನೆಯಲ್ಲಿ ಒಂದು ಜಾಗ ಕೊಡಿಸೋಣ ಅನ್ನುವಂಥ ಡಿಮ್ಯಾಂಡ್ ಇಟ್ಟು ಬಂದಿದ್ದಾರೆ ಹೈಕಮಾಂಡ್ ಮುಂದೆ ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಬಟ್ ಅಂಥದ್ದೇನೂ ಬದಲಾವಣೆ ಕಾಣಿಸ್ತಾ ಇಲ್ಲ. ಉಳಿದಂತೆ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರದಲ್ಲಿ ತನ್ನ ಆಪ್ತರನ್ನ ದೂರ ಇಟ್ಟಿರೋದು ಗಮನ ಸೆಳೆತಿರೋ ವಿಚಾರ. ಪ್ರಮುಖವಾಗಿ ನೋಡಿ, ಹಾಲಿ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಸಿ.ಕೆ. ರಾಮಮೂರ್ತಿ, ಮಾಜಿ ಶಾಸಕರಾದ ಎಲ್. ನಾಗೇಂದ್ರ, ಸಿ.ಎಸ್. ನಿರಂಜನ್ ಕುಮಾರ್, ಅರುಣ್ ಕುಮಾರ್ ಪೂಜಾರ್, 39 ಸಂಘಟನಾತ್ಮಕ ಜಿಲ್ಲೆಗಳು ಅಂದರೆ ಸಂಘಟನಾತ್ಮಕವಾಗಿ ವಿಂಗಡಿಸಿಕೊಂಡಿರೋ 39 ಘಟಕಗಳಿಗೆ ಈಗ ನೇಮಕ ಆಗಿರೋದು. 9 ಕಡೆ ಹಾಗೆ ಉಳಿಸಿ ಹೊಸಬ್ರಿಗೂ ಅವಕಾಶ ಕೊಟ್ಟು ವಿಜಯೇಂದ್ರ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಸೊ ಬಹುತೇಕ ಎಲ್ಲ ಕಡೆ, ಅದು ವಿಧಾನಸಭಾ ಪ್ರತಿಪಕ್ಷ ನಾಯಕನಿಂದ ಹಿಡಿದು ವಿಧಾನ ಪರಿಷತ್ನಿಂದ ಹಿಡಿದು ಪದಾಧಿಕಾರಿಗಳ ಲಿಸ್ಟ್ ನೋಡಿದ್ರೆ ಎಲ್ಲ ಕಡೆನೂ ವಿಜಯೇಂದ್ರ ತಮಗೆ ಬೇಕಾದಂಗೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಏನಿತ್ತಲ್ಲ, ಈ ಆಯ್ಕೆಯ ಮೂಲಕ ನಾನು ಪಕ್ಷದ ಅಧ್ಯಕ್ಷ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀನಿ, ನನ್ನ ಬಣ ಅನ್ನೋದು ಬರಲ್ಲ, ಆ ಆತಂಕ ಇಟ್ಕೊಳ್ಬೇಡಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಇದು ಮಹತ್ವ ಪಡ್ಕೊಳ್ತಾ ಇದೆ. ಇದರ ಜೊತೆಗೆ ಈಗ ಸೋಮಣ್ಣ ಅವ್ರಿಗೆ ಹೈಕಮಾಂಡ್ ಕೊಟ್ಟಿರುವ ಭರವಸೆ ಏನು ಅನ್ನೋ ಕುತೂಹಲ. ರಾಜ್ಯಸಭೆಗೆ ಸ್ಥಾನಮಾನ ಭದ್ರ ಹಾಕ್ಕೊಂಡು ಬಂದಿದ್ದಾರೆ. ಮಗನಿಗೂ ಈಗ ಅವಕಾಶ ಸಿಗ್ತಾ ಇಲ್ಲ ಸಂಘಟನೆಯಲ್ಲಿ ಅವ್ರು ನಿರೀಕ್ಷೆ ಮಾಡಿದಂತೆ. ಅಂದರೆ ರಾಜ್ಯಸಭೆಯ ಸ್ಥಾನವೇ ಬಹುತೇಕ ಭದ್ರವ. ಯತ್ನಾಳ್ ಅವ್ರ ವಿಚಾರದಲ್ಲಿ ಬಹುತೇಕ ವಿಜಯೇಂದ್ರ ಅವರು ಇಲ್ಲಿ ಆರಾಮಾಗಿ ಕೆಲಸ ಮಾಡಬೇಕಂದ್ರೆ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋದು ಅನ್ನೋ ನಿರ್ಧಾರವನ್ನು BSY ಕ್ಯಾಂಪ್ ಮಾಡಿಕೊಂಡಿದೆ. ಹೈಕಮಾಂಡ್ ಕೂಡ ಯೋಚನೆ ಮಾಡೋ ಥರ ಕಾಣಿಸ್ತಾ ಇದೆ. ಲೋಕಸಭೆಗೆ ಬಾಗಲಕೋಟೆ ಟಿಕೆಟ್ ಆಗಬಹುದು, ಇಲ್ಲವೇ ಅವರನ್ನು ರಾಜ್ಯಸಭೆಗೆ ಮುಂದಿನ ದಿನಗಳಲ್ಲಿ, ಈ ಕ್ಷಣಕ್ಕೆ ಆಗದಿದ್ರು ಮುಂದಿನ ದಿನಗಳಲ್ಲಿ ರಾಜ್ಯಸಭೆ ಕಳಿಸಿ ಮಂತ್ರಿ ಮಾಡುವಂಥ ಲೆಕ್ಕಾಚಾರದ ಬಗ್ಗೆಯೂ ಈಗ ಚರ್ಚೆ ಶುರುವಾಗಿದೆ. ಒಟ್ಟಿನಲ್ಲಿ ಲೋಕಸಭೆಗೂ ರಾಜ್ಯಸಭೆಗೂ ಯತ್ನಾಳ್ ಅವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಿ ಸ್ಥಾನಮಾನ ಕೊಡೋದು, ವಿಜಯೇಂದ್ರಗೆ ಇಲ್ಲ ಆರಾಮಾಗಿ ಅಡೆತಡೆಗಳನ್ನು ನಿವಾರಣೆ ಮಾಡಿ ಪಕ್ಷಕ್ಕೆ ಬಲ ತುಂಬುವಂತೆ ಮಾಡೋದು ಹೈಕಮಾಂಡ್ನ ಪ್ಲ್ಯಾನ್. ಈ ಮೂಲಕ ಬಹುತೇಕ ಎಲ್ಲ ಸಮಸ್ಯೆಗಳು ನಿವಾರಣೆಯಾದುವ ಲೋಕಸಭೆ ಚುನಾವಣೆಗೆ ದೊಡ್ಡ ಟಾರ್ಗೆಟನ್ನು ತಲುಪ್ತಾರ ವಿಜಯೇಂದ್ರ. ಅದು ಅವ್ರ ಭವಿಷ್ಯವನ್ನು ನಿರ್ಧರಿಸುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.